ಇಲ್ಲ, ಭಾಳ ಸಂತೋಷವಾಗಿದೆ. ಇವತ್ತು ನಿಜವಾಗ್ಲೂ ನಾನು ಸಂಗಮೇಶ್ವರ್ ಅವರು ಒಂಥರ ಇತಿಹಾಸ ಸೃಷ್ಟಿ ಮಾಡಿಬಿಟ್ರು. ತಾವು ಕೂಡ ಎಲ್ಲ ನೋಡಿದ್ರಿ. ಐ ಥಿಂಕ್ ನನಗನ್ಸುತ್ತೆ ಬದಲಾವಣೆಯನ್ನು ಸಂಸದರಾಗಿ ಬಯಸ್ತಾ ಇದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದು ಎರಡು ಕಾರಣ. ಒಂದು, ಎಲ್ಲೋ ಒಂದು ರೀತಿಯಲ್ಲಿ ಧ್ವನಿ ಯಾರು ಆಗಬೇಕಾಗಿತ್ತು ಅವ್ರು ಆಗ್ತಾ ಇಲ್ಲ. ಅವ್ರು ಬರೀ ಡಿಜಿಟಲ್ ಬ್ಯಾನರು ಇದರಲ್ಲಿ ಹಾಕ್ಕೊಂಡು, ನಾವು ಚುನಾವಣೆಯನ್ನು ಎರಡು ರೀತಿಯಲ್ಲಿ ನಾವು ಫೇಸ್ ಮಾಡಬೇಕಂತ ಇದ್ದೀವಿ. ಚುನಾವಣೆ ಸರ್ಕಾರ ಬರೋಕ್ಕಿಂತ ಮುಂಚೆ ಮಾತನ್ನು ಕೊಟ್ಟಿದ್ವಿ, ನಾವು ಅಷ್ಟೇ ಹೇಳಿರೋದು ಗೀತಕ್ಕ ಅವರಿಗೆ. ಮಾತನ್ನು ಏನು ಕೊಟ್ಟಿದ್ವಿ ಉಳಿಸ್ಕೊಂಡಿದ್ದೀವಿ. ಈಗೆಲ್ಲ ನಾನೊಬ್ಬ ಸಚಿವನಾಗಿದ್ದೀನಿ, ಶಾಸಕರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳಿದರೆ ಒಂದು ವಿಶ್ವಾಸದ ಮೇಲೆ ನಾವು ಬಂದಿದ್ದೀವಿ. ಅಂದರೆ ಜನರು ಇವತ್ತು ಸಮಸ್ಯೆಯಲ್ಲಿದ್ದಾರೆ. ಜನರು ಸಮಸ್ಯೆಯಲ್ಲಿದ್ದಾಗ ಕಾರ್ಯಕ್ರಮಗಳನ್ನು ಕೇಳ್ತಾರೆ. ಈಗ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ 10 ಪಾಯಿಂಟು ಪ್ರೋಗ್ರಾಮ್ನ ನೀವು ಆಗಲೇ ವಿಶ್ಲೇಷಣೆಯನ್ನು ನೀವೆಲ್ಲ ಮಾಡ್ಕೊಳ್ತಾ ಇದ್ದೀರಿ. ನಾನು ವಿಶ್ವಾಸವನ್ನು ಕೊಡಬಲ್ಲೆ, ಗೀತಾ ಶಿವರಾಜ್ಕುಮಾರ್ ಅವರು ಈ ಸತಿ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಬಂಗಾರಪ್ಪಾಜಿಯವರು ಏನು ನಂತರ ಈ ಶಿವಮೊಗ್ಗ ಜಿಲ್ಲೆಗೆ, ಶಿವಮೊಗ್ಗ ಸಂಸದರಾಗಿ ಕ್ಷೇತ್ರಕ್ಕೆ ಒಂದು ಧ್ವನಿ ಆಗಬೇಕಾಗಿತ್ತು. ಆ ಧ್ವನಿಯ ಕೊರತೆ ಏನಿತ್ತು ಅದು ಗೀತಾ ಶಿವರಾಜ್ಕುಮಾರ್. ಅದನ್ನು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು, ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಅದು ಗೆಲ್ಸ್ತಕ್ಕಂಥ ಒಂದು ವ್ಯವಸ್ಥೆನ ಆಗ್ತದೆ. ಸುಮಾರಷ್ಟು ಒಳ್ಳೆ ಕಾಲ ಇದೆ. 45 ದಿವಸ ನಮಗೆ ಸಮಯ ಇದೆ. 45 ದಿವಸದಲ್ಲಿ ಒಂದು ದಿವಸ ಇಲ್ಲಾಂದರೆ ಟೋಟಲ್ 2 ದಿವಸ ಬಿಟ್ಟು ಇನ್ನು 43 ದಿವಸ ಎಲ್ಲ ಕಡೆನೂ ಕೂಡ ನಮ್ಮೆಲ್ಲರೂ ಕೂಡ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಯಾವ ರೀತಿ ಎಲ್ಲ ಕಡೆನೂ ಹೋಗ್ಬೇಕಂತ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮ್ಯಾಕ್ಸಿಮಮ್ ಹೋಗ್ತಾರೆ. ಮತ್ತು ಎಲ್ಲರೂ ಕೂಡ ನಮ್ಮ ಮುಖಂಡರು ಎಲ್ಲರೂ ಕೂಡ, ಅದಾದಮೇಲೆ ಶಿವಣ್ಣವರು ಕೂಡ ಒಂದು 20-25 ದಿವಸ ಇಲ್ಲೇ ಇರ್ತಾರೆ. ಅದಾದಮೇಲೆ ರಾಜ್ಯದ ನಾಯಕರುಗಳು ಬರ್ತಾರೆ. ಅದೆಲ್ಲ ಆಗಿ ನನಗನ್ಸುತ್ತೆ ಬರೀ ಶಿವಮೊಗ್ಗ ಅಲ್ಲ, ರಾಜ್ಯ ಮಟ್ಟದಲ್ಲಿ ಮತ್ತು ದೇಶದಲ್ಲೂ ಕೂಡ ಒಂದು ಬದಲಾವಣೆಯ ಗಾಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಏನು ಇವತ್ತು ಮತ್ತೆ ಇನ್ನೆಲ್ಲ ಪಕ್ಷದ ಯಾರ್ಯಾರಿದ್ದಾರೆ ಅವ್ರ ಪರವಾಗಿ ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಸುಳ್ಳು ಬದಲಾವಣೆ ಆಗಿದೆ, ರಾಜಕೀಯ ಚಿತ್ರಣ ಚೇಂಜ್ ಆಗಿದೆ. 100% ಚಿತ್ರಣ ಚೇಂಜ್ ಆಗ್ತದೆ. ಆಮೇಲೆ ಅದು ಚಿತ್ರಣ ಚೇಂಜ್ ಆಗೋದು ಬರೀ ಒಬ್ಬರು ವ್ಯಕ್ತಿಗೋಸ್ಕರ ಅಲ್ಲ, ಈ ಜನರ ಬಗ್ಗೆ, ಜನರ ಸಮಸ್ಯೆ ಬಗ್ಗೆ ಅದು ಆಗಬೇಕು, ಅವಶ್ಯಕತೆ ಇದೆ. ಅದು ಬಡವ್ರ ಪರವಾಗಿ ನಿಲ್ತಕ್ಕಂಥ ಒಂದು ಪಕ್ಷ ಬರಬೇಕು. ಚುನಾವಣೆಗೆ ಸ್ಪರ್ಧಿಸುವಂತದ್ದು ಮುಂಚೆ ಇಬ್ಬರೇ ಇದ್ರು, ಈಗ 3 ಜನ ಆಗಿದ್ದಾರೆ. ನೋಡಿ, ನೀವು ಮಾಧ್ಯಮದವರು ಯಾವ ರೀತಿನಾರು ವಿಶ್ಲೇಷಣೆ ಮಾಡ್ಕೊಳ್ಳಿ. ನಾವು ಅವ್ರ ಮನೆ ಒಡೆದೋಗಿದೆ, ಅವ್ರು ಭಾಗ ಆಗಿದ್ದಾರೆ, ಅದಕ್ಕೋಸ್ಕರ ನಾವು ಜೀವನ ಮಾಡೋಂಥ ಆ ನೀಚ ಬುದ್ಧಿ ಯಾವತ್ತೂ ಕೂಡ ಕಾಂಗ್ರೆಸ್ಸಿಗಿಲ್ಲ. ಅದು ಅವಶ್ಯಕತೆ ನಮಗೂ ಕೂಡ ಯಾವತ್ತೂ ಕೂಡ ಇಲ್ಲ. ನಾವು ನಮ್ಮ ಶಕ್ತಿ ಮೇಲೆ, ವಿಶ್ವಾಸದ ಮೇಲೆ, ಅವರ ವೀಕ್ನೆಸಸ್ ಮೇಲೆ, ಅವ್ರ ಸುಳ್ಳಿನ ಕಂತೆ ಮೇಲೆ, ಅವ್ರು ಏನು ಇವತ್ತು ಈ ದೇಶವನ್ನು ಒಡೆದಾಳ್ತಕ್ಕಂಥ ವ್ಯವಸ್ಥೆಯನ್ನು ಇದ್ದಾರೆ, ಜನರಿಗೆ ಮಾತನ್ನು ಕೊಟ್ಟು ಆ ಮಾತನ್ನು ಕದ್ದಿದ್ದಾರೆ. ಮಾನ್ಯ ನರೇಂದ್ರ ಮೋದಿ ಅವರು ಮೊನ್ನೆ ಬಂದಾಗ ಅಚ್ಚ ಕನ್ನಡನ ನಮ್ಮ ಕುವೆಂಪು ನಾಡಲ್ಲಿ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಪಟ್ಟರು. ಅದಕ್ಕೆ ಗೌರವ ಕೊಡೋಣ. ಆದರೆ ಇಲ್ಲಿರ್ತಕ್ಕಂಥ ಅದೇ ಕನ್ನಡಿಗರ ಒಂದು ಸಮಸ್ಯೆ ಬಗ್ಗೆ ಏನಾದ್ರು ಧ್ವನಿ ಎತ್ತಿದ್ರಾ? ನಮಗೆ ಶಿವಮೊಗ್ಗಕ್ಕೆ ಕಿರೀಟ VSNL ಅದ್ರ ಬಗ್ಗೆ ಮಾತಾಡಿದ್ರ? ಈ BJPಯವರು ಇಲ್ಲ, ಇವರು ವಿಶ್ವಮಾನವ ಅಲ್ಲಲ್ರಿ. ಫಸ್ಟು ಶಿವಮೊಗ್ಗಕ್ಕೆ ಮಾನವರಾಗ ಕೇಳ್ರಿ. ಶಿವಮೊಗ್ಗದಲ್ಲಿ ಜನರು ಇವತ್ತು ಕಷ್ಟದಲ್ಲಿದ್ದಾರೆ, ಶರಾವತಿ ಸಂತ್ರಸ್ತರು. ಅದೇ ಅವರು ಏನು ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಅವರ ಒಂದು ಏನು ವಿದ್ಯುತ್ ಶಕ್ತಿ ತ್ಯಾಗ ಮಾಡ್ತಾ ಇದ್ದಾರೆ. ಅವರು ಡ್ಯಾಮ್ ಕಟ್ಟಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಪಕ್ಷ ಕಾಗೋಡು ತಿಮ್ಮಪ್ಪಾಜಿಯವರು ಅವ್ರಿಗೆ ಹಕ್ಕನ್ನು ಕೊಟ್ಟರು. ಇದೇ BJPಯವರು ಹೇಳಬೇಕಾಗಿತ್ತು ನರೇಂದ್ರ ಮೋದಿ ಅವರು, ರಾಘವೇಂದ್ರ ಅವರೇ, ನಿಮ್ಮ ಅಪ್ಪವರು, ನಿಮ್ಮ ತಂದೆಯವರು ಮುಖ್ಯಮಂತ್ರಿಗಳು ಇರ್ಬೇಕಾರೆ ಇವ್ರಿಗೆ ಶಿಕ್ಷೆ ಕೊಟ್ಟರು, ಬೊಮ್ಮಾಯಿಯವರು ಶಿಕ್ಷೆ ಕೊಟ್ಟರು. ಅದನ್ನೇ ಹೇಳಬೇಕಾಗಿತ್ತು. ಯಾಕಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ. ಅವರಿಗೆ ನೀವು ಸರ್ಕಾರ ಇರಬೇಕಾದ್ರೆ ಇವರಿಗೆ ಹಕ್ಕು ಪತ್ರವನ್ನು ಕ್ಯಾನ್ಸಲ್ ಮಾಡಿದ್ರಿ. ನಾನು ವಿಶ್ವಾಸ ಕೊಡ್ತೀನಿ ಈ ಶಿವಮೊಗ್ಗ ಜಿಲ್ಲೆ ಜನರಿಗೆ, ನಾವು ಹಕ್ಕನ್ನು. ಯಾಕೆಂದರೆ ಬಹುಸಂಖ್ಯಾತರು ಎಲ್ಲರೂ ಕೂಡ ಇವತ್ತು ಎಲ್ಲ ಜಾತಿ ವರ್ಗದವರು ಇನ್ಕ್ಲೂಡಿಂಗ್ BJPಯವರು ಇವತ್ತು ಕಷ್ಟದಲ್ಲಿ ಅರಣ್ಯ ಭೂಮಿಯಲ್ಲಿದ್ದಾರೆ. ನಮಗೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಅಂಥವ್ರಿಗೂ ಕೂಡ ಇವತ್ತು ಧ್ವನಿಯಾಗಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ನಮ್ಮ ಶಕ್ತಿ ಇಂಥ ಕಾರ್ಯಕ್ರಮಗಳನ್ನು ಏನಾದ್ರು BJPಯವರು ಅವ್ರು ಏನು ಕಾರ್ಯಕ್ರಮ ಹೋಗ್ಬೋದು, ಅವ್ರು ಹೋದರೆ ಬರೀ ನರೇಂದ್ರ ಮೋದಿ. ಈಗ ನರೇಂದ್ರ ಮೋದಿ ಗ್ಯಾರಂಟಿ ಏನು? ಅದಕ್ಕೂ ವಾರಂಟಿ ಇಲ್ಲ. 15 ವರ್ಷದಿಂದ ಹೇಳಿದ್ರಲ್ಲ ಸ್ವಿಸ್ ಬ್ಯಾಂಕಿಂದ ತರ್ತೀವಿ ಅಂತ, ಇನ್ನು ಕಾಯ್ಕೊಂಡು ಕುತ್ಕೊಂಡಿದಾರಲ್ಲ, ಇನ್ಕ್ಲೂಡಿಂಗ್ ಅರ್ಜಿ ಹಾಕ್ತಿದಾರಲ್ಲ BJPಯವರು. ವಾರಂಟಿ ನಮಗಿಲ್ಲ ಅಂದ್ರಲ್ಲ. ಫಸ್ಟ್ ಹೇಳ್ತೀನಿ, ನಿಮ್ಮ ನರೇಂದ್ರ ಮೋದಿ ಅವರಿಗೆ ವಾರಂಟಿ ಇಲ್ಲ ಅಂತ. ಹೌದಪ್ಪ, ಹೌದು. ಅವ್ರು ಹೇಳ್ತಾ ಇದ್ರಲ್ಲ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಈ ರಾಜ್ಯವನ್ನ ದಿವಾಳಿ ಮಾಡುತ್ತೆ ಅಂತ ಹೇಳಿ. ಯಾಕೆ ನರೇಂದ್ರ ಮೋದಿ ಅವರು
ಎಲ್ಲ ಸೌಕರ್ಯರಿಗೆ ಸಾಲ ಮನ್ನಾ ಮಾಡಿದ್ರಲ್ಲ, ಅವಾಗ ಈ ದೇಶ ದಿವಾಳಿ ಆಗಲ್ಲನೋ, ಅದನ್ನ ಫಸ್ಟ್ ರಾಘವೇಂದ್ರ ಅವರಿಗೆ ಮಾತಾಡಕ್ಕೆ ಹೇಳ್ರಿ. ಇಲ್ಲ, ಅವ್ರ ಗ್ಯಾರಂಟಿ ವಾರಂಟಿ ಇಲ್ಲ, ಯಾಕೆಂದ್ರೆ ನಮ್ ಗ್ಯಾರಂಟಿಗೆ ವಾರಂಟಿ. ಎಸ್ ಯಾಕೆ ಎಸ್ ಇವತ್ತು ಬಿಜೆಪಿ ಅವರು ಏನಾದ್ರು 35% ವೋಟ್ ಅನ್ನು ತಗೊಂಡಿದ್ದಾರೆ ಅಂದ್ರೆ 35% ನೀವು ಮಾಧ್ಯಮದವರು ಇದನ್ನ ಹಾಕಬೇಕು. 35% ಅಲ್ಲಿ ಆಲ್ಮೋಸ್ಟ್ 30% ಬಿಜೆಪಿಯ ಕಾರ್ಯಕರ್ತರು, ಮುಖಂಡರು ಏನಾರು ಅವ್ರ ಹೊಟ್ಟೆಪಾಡಿಗೆ ಜೀವನ ಮಾಡ್ತಾ ಇದ್ರೆ, ಸುಖವಾಗಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಮನೇಲಿ ಫ್ರೀ ಕರೆಂಟ್ ಬರ್ತಾ ಇದೆ ಅಂದ್ರೆ, ಅವ್ರಿಗೆ 2,000 ರೂಪಾಯಿ ಬರ್ತಾ ಇದೆ ಅಂದ್ರೆ, ಅವ್ರ ಹೆಣ್ಮಕ್ಳು ಕಾರಲ್ಲಿ ಬಸ್ಸಲ್ಲಿ ಏನಾದ್ರು ಫ್ರೀಯಾಗಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇನ್ನೂ 5 kg ಹೆಚ್ಚು ಬರ್ತಾ ಇದೆ ಅಂದ್ರೆ, ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ನಾ ಭಿಕ್ಷೆ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ಅವ್ರು ಬಂದು ನಾ ಮಾಡಿದೆ ಅಂತಾರೆ. ನಾವೇನು ಮಾಡಲಿಲ್ಲ. ಈ ರಾಜ್ಯದ ಜನರ ಬೆವರು ಸುರಿಸಿ ಏನ್ ಟ್ಯಾಕ್ಸ್ ಕಲೆಕ್ಟ್ ಮಾಡಿರ್ತೀವಿ, ಆ ಟ್ಯಾಕ್ಸ್ ಅನ್ನ ಮತ್ತೆ ಅವ್ರ ಮಡಿಲಿಗೆ ಈ ಕಾರ್ಯಕ್ರಮದ ಮೂಲಕ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋದೊಂದು ಬಿಟ್ರೆ, ಈ ಧ್ವನಿ ಮೇಲೆನೆ, ಈ ವಿಶ್ವಾಸದ ಮೇಲೆ ನಾವು ಮತ ಕೇಳ್ತೀವಿ. ನರೇಂದ್ರ ಮೋದಿ ಅವ್ರ ಮೇಲೆ ಕೇಳೋದಕ್ಕೆ ಹೋಗೋದು. ಕಾಂಗ್ರೆಸ್ ಹೌದು, ಇನ್ನೂ 10 ಕಾರ್ಯಕ್ರಮಗಳಿದಾವೆ. ಅದರಲ್ಲಿ ಬಹಳ ಪ್ರಮುಖವಾಗಿ BPL ಅಲ್ಲಿ ಇರ್ತಕ್ಕಂಥ, ನಾನು ಇನ್ನೂ ಕರೆಕ್ಟ್ ಆಗಿ ನಾನು ನೋಡ್ಬೇಕಾಗ್ತದೆ, ಯಾಕಂದ್ರೆ ಅಫಿಷಿಯಲ್ ಆಗಿ ಹೇಳ್ತಾರೆ 1 ಲಕ್ಷ ಮಹಿಳೆಯರಿಗೆ ಕೊಡಬೇಕು ಅಂತ ಕಾರ್ಯಕ್ರಮ ಇದೆ. ನನಗನ್ಸುತ್ತೆ ಈ ರಾಜ್ಯದ ಜನರು ಬೇರೆ ಬೇರೆ ಸಾಕಷ್ಟು ಇದಾವೆ, ಅದ್ರ ಬಗ್ಗೆ ಬೇರೆ ಬೇರೆ ಸಂದರ್ಭದಲ್ಲಿ ಅಫಿಷಿಯಲ್ ಆಗಿ ರಿಲೀಸ್ ಆದ್ಮೇಲೆ ಪ್ರಣಾಳಿಕೆಯಲ್ಲಿ ನಾವು ಈ ವಿಶ್ವಾಸವನ್ನ ಕೊಡ್ತೀವಿ. ನಾನು ಹೇಳ್ತಾ ಇದ್ದೀನಿ, ಈವನ್ ನಾರ್ತ್ ಇಂಡಿಯಾದಲ್ಲೂ ಕೂಡ ಬದಲಾವಣೆ ನಡೀತಾ ಇದೆ. ನೀವು ಕೂಡ ವಿಶ್ಲೇಷಣೆಯಲ್ಲಿ ಸೂಕ್ಷ್ಮವಾಗಿ ನೀವು ಕೂಡ ನೋಡ್ತಾ ಇದ್ದೀರಿ. ನನಗೆ ವಿಶ್ವಾಸ ಇದೆ 2024ರಲ್ಲಿ 4ನೇ ತಾರೀಕು ಈ ದೇಶದ ಬದಲಾವಣೆ ಸುಳ್ಳನ್ನ ಬಿಟ್ಟು ಸತ್ಯದ ಕಡೆಗೆ ಹೋಗುತ್ತೆ ಅಂತೇಳಿ ವಿಶ್ವಾಸ ಇದೆ. ಇಲ್ಲ, ತುಂಬಾ ಚೆನ್ನಾಗಿದೆ. ಕೆಲವು ಮಾಧ್ಯಮದಲ್ಲಿ ಅವ್ರದೇ ಆಗಿರ್ತಕ್ಕಂಥ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ. ಅವ್ರು ಏನೇ ವಿಶ್ಲೇಷಣೆ ಮಾಡಿದ್ರು ನಾನು ಮತ್ತೆ ಹೇಳ್ತೀನಿ, ಯಾವಾಗಲೂ ಕೂಡ ಮೊನ್ನೆ ಚುನಾವಣೆಯಲ್ಲಿ ಜನರಿಗೆ ಇಲ್ಲಿ ಹೊಟ್ಟೆ ಹಸ್ತಿರ್ಲಿಲ್ಲ. 2019ರಲ್ಲಿ ಭಾವನಾತ್ಮಕ ಚುನಾವಣೆ ಮಾಡಿದ್ರು, ಇಲ್ಲಿಗೆ ಕೆಟ್ಟ ಬುದ್ಧಿಯನ್ನ ತುಂಬಿದ್ರು, ಬೇರೆ ಬೇರೆ ತಪ್ಪು ಸಂದೇಶವನ್ನ ಕೊಟ್ಟರು. ಆದ್ರೆ ಅದನ್ನ ತಿರಸ್ಕರಿಸಿ ಏನಿವತ್ತು ಜನರಿಗೆ ಇಲ್ಲಿ ಹೊಟ್ಟೆ ಹಸ್ತಿತ್ತು, ಅದಕ್ಕೆ ಯಾರು ಋಣವಾಗಿದ್ರು ಅವರನ್ನ ಇವತ್ತು ಆಯ್ಕೆ ಮಾಡಿದ್ದಾರೆ. ಅದೇ ಈ ದೇಶದ ಒಂದು ಸ್ಥಿತಿ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತೇಳಿ ವಿಶ್ವಾಸ ನನಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.